ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ಲೆಕ್ಚರ್ ಡಿಸ್ಕಸ್ ಮಾಡೋಣ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಡೆರಿವೇಟಿವ್ಸಲ್ಲಿ ಏನು ಓದಬೇಕು, ಏನು ಇಂಪಾರ್ಟೆಂಟು. ಆ್ಯಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಟ್ ಎಂಟೈರ್ ಚಾಪ್ಟರ್ನ ಐ ಥಿಂಕ್ 4 hours ಫಿನಿಶ್ ಆಗಿದೆ. ಐ ಹೋಪ್ ಯಾರ್ಯಾರು ಚಾಲೆಂಜ್ ತೊಗೊಂಡು ಮುಗಿಸಿದ್ರು ಡೂ ಲೆಟ್ ಮೀ ನೋ. ಸೊ ಕಮೆಂಟ್ ಸೆಕ್ಷನ್ ಹೇಳಿ ಹೇಗೆ ನಿಮ್ಗೆ ಅರ್ಥ ಆಗಿತ್ತೋ ಎಲ್ಲ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಟ್ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಬಂದು ಅಪ್ಲಿಕೇಶನ್ ಡೆರಿವೇಟಿವ್ಸು. ಈ ಚಾಪ್ಟ್ರಲ್ಲಿ ಯೂಶಲಿ ಆ್ಯಕ್ಚುಲಿ ತುಂಬ ಲೆಂತಿ ಚಾಪ್ಟರು, ಬಟ್ ಈ ವರ್ಷ 2024 ಮಕ್ಕಳಿಗೆ ತುಂಬ ಡಿಲೀಟ್ ಮಾಡಿ, ಐ ಥಿಂಕ್ 2 ಟಾಪಿಕ್ ಡಿಲೀಟ್ ಮಾಡಿದ್ದಾರೆ. ಸೊ ಟ್ಯಾಂಜೆಂಟ್ಸ್, ನಾರ್ಮಲ್, ಅಪ್ರಾಕ್ಸಿಮೇಷನ್ಸ್ ಎಲ್ಲ. ಸೊ ಪ್ರತಿ ವರ್ಷ ಏನಾಗ್ತದೆ ಅಂತ ದಿಸ್ ವಾಸ್ ಎ ವೆರಿ ಫಿಕ್ಸ್ಡ್. ಐ ಥಿಂಕ್ ಪ್ರೀವಿಯಸಲ್ಲಿ 11 marks ಬರ್ತಾ ಇತ್ತು, ಬಟ್ ಈ ವರ್ಷ ಈಗ ಸ್ವಲ್ಪ ಚೇಂಜಸ್ ಇದೆ ಮಕ್ಕಳು. ಲೆಟ್ಸ್ ಕ್ವಿಕ್ಲಿ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಟೋಟಲ್ ಮಾರ್ಕ್ಸ್ ಅಂತ ಹೇಳಿದ್ರೆ ಬೇಸಿಕಲಿ 1 + 2 + 2 + 2 2 marks 2 ಕ್ವಶನ್ ಬರುತ್ತೆ, 3 marks 1 ಕ್ವಶನ್ ಬರುತ್ತೆ. ಎಲ್ಲ ಈಸಿ. ನಾನು ನಿಮ್ಗೆ ಬರೀ PDF ಕೊಡ್ತಾ ಇಲ್ಲ. ಇದಾದ್ಮೇಲೆ ಐ ಥಿಂಕ್ ಇದು ಅಪ್ಲೋಡ್ ಮಾಡಿ ವಿತಿನ್ ಇವತ್ತೇ ನಾನು ನಿಮಗೆ ಫಸ್ಟ್ ಲೆಕ್ಚರ್ ಅಪ್ಲಿಕೇಶನ್ ಡೆರಿವೇಟಿವ್ಸ್ ಫಸ್ಟ್ ಲೆಕ್ಚರ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಒಂದು ಮ್ಯಾಕ್ಸಿಮಮ್ 1 hour-ಅಲ್ಲಿ 1.5 or 2 hours ಎಂಟೈರ್ ಚಾಪ್ಟರ್ ಮುಗಿದೋಗುತ್ತೆ. ಯು ಕ್ಯಾನ್ ಗೆಟ್ 8 out of 8 ವೆರಿ ಈಸಿಲಿ. ಸೊ ಅದಾದ್ಮೇಲೆ ನಾನು ಹೇಳ್ದಂಗೆ ಲೆಕ್ಚರ್ಸ್ ನೋಡಾದ್ಮೇಲೆ ಐ ವಾಂಟ್ ಯು ಟು ರೆಫರ್ ಟು ಆಲ್ ದ ಕ್ವಶನ್. ನಾನೇನು PDF ಇಲ್ಲಿ ಕೊಡ್ತೀನಿ ನಿಮಗೆ, ಆ PDF ರೆಫರ್ ಮಾಡಿಬಿಟ್ಟು ಅನ್ಸತಿ ಯಾವ್ದಾದ್ರು ಕ್ವಶನ್ಸ್ ಇನ್ನೂ ಪ್ರಾಕ್ಟೀಸ್ ಮಾಡೋಕೆ ಅಷ್ಟು ಮಾಡಬೇಡಿ. ಯು ಕ್ಯಾನ್ ಗೆಟ್ ಫುಲ್ ಔಟ್ ಆಫ್ ಫುಲ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ಕಮಿಂಗ್ ಟು ದ ಮಾರ್ಕ್ಸ್ ಹಿಯರ್. ಸೊ ಯೂಶಲಿ ಪ್ರತಿ ವರ್ಷ 5 marks ಬರ್ತಾ ಇತ್ತು ಒಂದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ. ಸೊ ಯು ವಾಂಟ್ ಟು ಶೋ ದಟ್ ಕ್ವಶನ್. ಈ ಕ್ವಶನ್ಸು ರೇಟ್ ಆಫ್ ಚೇಂಜ್, ಇದು ಪ್ರತಿ ವರ್ಷ ನೀವು ಪ್ರೀವಿಯಸ್ ಪೇಪರ್ಸ್ ನೋಡಿದ್ರೆ ಪ್ರತಿ ವರ್ಷ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ ಒಂದು ಕ್ವಶನ್ ಬರ್ತಾ ಇತ್ತು. ಬಟ್ ಈ ವರ್ಷದ ರೇಟ್ ಆಫ್ ಇದು ಕೊಡೋದಿಲ್ಲ ಬೇಸಿಕಲಿ ಅವ್ರು 5 marks ಆಸ್ ಪರ್ ದ ಮಾಡೆಲ್ ಪೇಪರ್. ಸೊ ಬಿಕಾಸ್ ಬರೀ 3 marks ಮಾತ್ರ ಇದೆ. ಅದರಿಂದ ಏನಾಗುತ್ತೆ ಅಂದರೆ ಬೇಸಿಕಲಿ ಯು ಮೇ ನಾಟ್ ಗೆಟ್ ದಿಸ್ 5 mark ಕ್ವಶನ್. ಈ 5 mark ಕ್ವಶನ್ನೇ ಬೇಕಾದರೆ ಅವ್ರು 2 marks ಆಲ್ರೆಡಿ ಕೇಳಿದ್ದಾರೆ. ದೇ ಆರ್ ಆಲ್ರೆಡಿ ಆಸ್ಕ್ಡ್ ಫಾರ್ 2 marks ಆಲ್ರೆಡಿ ಕೇಳಿದ್ರಿಂದ 2 marks ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ 1 minute 2 marks ಕೇಳ್ಬೋದು, ಇಲ್ಲಾಂದರೆ 3 marks ಕೇಳ್ಬೋದು ಆ್ಯಕ್ಚುಲಿ. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸಿಂದ ಯೂಶಲಿ ಒಂದು 3 mark ಕ್ವಶನ್ 2 mark ಕ್ವಶನ್ ಬರ್ಬೋದು ಎಕ್ಸಾಮಲ್ಲಿ. ಬಟ್ ಹೇಳೋಕ್ಕಾಗೋದಿಲ್ಲ ಮಕ್ಕಳು, 3 mark ಬರ್ಬೋದು. ಬಿಕಾಸ್ ನಾವು ಮ್ಯಾಥ್ಸಲ್ಲಿ ಹೇಳೋಕ್ಕಾಗೋದಿಲ್ಲ. ದೇರ್ ಇಸ್ ನೋ ಸ್ಪೆಸಿಫಿಕ್ ರೂಲ್ ದಟ್ ಈ ಟಾಪಿಕ್ಕಿಂದ ನೀವು 2 mark ಕೊಡಿ ಅಂತ. ಸೊ ಆಯಿತಾ. ಸೊ 2 markers ಒಂದು ರೇಟ್ ಆಫ್ ಚೇಂಜ್ ಆಫ್ ಬರ್ಬೋದು, ಇಲ್ಲ 3 mark ಕೂಡ ಬರ್ಬೋದು. ಬಟ್ ನನ್ನ ಪ್ರಕಾರ ಮೋಸ್ಟ್ಲಿ 3 markerಗೆ ನಿಮ್ಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ಈ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಅದು ಬಿಟ್ಟು ಅಡಿಷನಲ್ ಕ್ವಶನ್ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಅಡಿಷನಲ್ 2 mark ಟೈಪ್ ಕ್ವಶನ್ಸ್, 1 mark ಟೈಪ್ ಕ್ವಶನ್ ಕೂಡ ನಾನು ಇದರಲ್ಲಿ ಲೆಕ್ಚರ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅದಾದಮೇಲೆ ನಂತರ 3 markers ಯೂಶಲಿ ಇನ್ಕ್ರೀಸ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಗಳು, ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಅಂತ ಒಂದು ಕ್ವಶನ್ ಇದೆ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಅಂತ ನಿಮ್ಮ ಮಾಡೆಲ್ ಪೇಪರ್ ಅದೇ ಕ್ವಶನ್ ಕೇಳಿದ್ದಾರೆ. ಸೊ 3 markಗೆ ಮೋಸ್ಟ್ಲಿ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ 2 markಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಕೇಳ್ಬೋದು. ಇನ್ನೊಂದು 2 markಗೆ ಮ್ಯಾಕ್ಸಿಮಮ್ ಮಿನಿಮಮ್ ಹೇಳಕ್ಕೆ ಕೇಳ್ಬೋದು. ಇನ್ನು 1 mark ಎಲ್ಲಿ ಬೇಕಾದರೂ ಕೇಳ್ಬೋದು. ಅರ್ಥ ಆಯ್ತಾ. ಬಟ್ ದೇ ಕ್ಯಾನ್ ಇಂಟರ್ಚೇಂಜ್ ಬಿಕಾಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸಲ್ಲಿ ಕೂಡ ದೇ ಆರ್ ವೆರಿ ಗುಡ್ ನಂಬರ್ ಆಫ್ ಕ್ವಶನ್ಸ್ ಲೈಕ್ ವಿಚ್ ಕ್ಯಾನ್ ಬಿ ಆಸ್ಕ್ ಫಾರ್ 3 mark. ಅದರಿಂದ ಸೊ ಮಾರ್ಕ್ಸ್ ಎಲ್ಲ ಸೆಕೆಂಡ್ರಿ, ನಾನು ಯಾವತ್ತೂ ಹೇಳ್ತೀನಿ. ಸೊ ಬೇಸಿಕಲಿ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಫ್ ಐ ವಿಲ್ ಡೂ 3 lectures ಫಾರ್ ದಿಸ್, ಒಂದು 3 lecture 3 ಟಾಪಿಕ್ ಮುಗಿಸ್ಬಿಟ್ರೆ ಯು ಕ್ಯಾನ್ ಡೂ ಆಲ್ ದ ಕ್ವಶನ್ಸ್. ಯಾವುದೇ ಕ್ವಶನ್ ಕೊಟ್ಟರು, ಯಾವುದೇ ರೀತಿ ಕ್ವಶನ್ ಕೊಟ್ಟರು ಯು ಕ್ಯಾನ್ ಸಾಲ್ವ್. ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ 3 markers ಸ್ವಲ್ಪ ಕಡಿಮೆ ಇದೆ ಈ ಪೇಪರಲ್ಲಿ. ಸೊ if you see 3 markers 2 markers, so there are very less few questions for that because previous years ತುಂಬ ಕಡಿಮೆ ಕೇಳ್ತಾರೆ 2 markers 3 markers. ಬಟ್ ಈ ವರ್ಷ ಜಾಸ್ತಿ ಕೇಳೋದ್ರಿಂದ ನಾನು ಅಡಿಷನಲ್ ಕ್ವಶನ್ ನಾನು ಕೊಟ್ಟು ನಿಮಗೆ ನೋಡಿ ತಗೊಂಡ್ರೆ ಐ ಆಲ್ಸೋ ಗಿವನ್ ಸಮ್ ಅಡಿಷನಲ್ ಕ್ವಶನ್ಸ್ ಟು ಪ್ರಾಕ್ಟೀಸ್. ನೋಡಿ ಅಡಿಷನಲ್ ಕ್ವಶನ್ ಕೂಡ ಕೊಟ್ಟಿದ್ದೀನಿ. ಪ್ರತಿ ಸರಿ PYQs ಕೊಡ್ತಾ ಇದೆ, ಬಟ್ ಈ ಚಾಪ್ಟರ್ ಕೆಲವೊಂದು ಅಡಿಷನಲ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಈ ಅಡಿಷನಲ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿಲ್ಲ. ಅಂದರೆ ನಾನೇ ನಮ್ಮ ಲೆಕ್ಚರ್ಸಲ್ಲಿ ಎಲ್ಲದನ್ನು ಕವರ್ ಮಾಡ್ತೀನಿ, ಎಲ್ಲ ಲೆಕ್ಚರ್ಸ್. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಈ ರೇಟ್ ಆಫ್ ಚೇಂಜ್ ಈ ಚಾಪ್ಟರಿಂದ 8 marks ಬರುತ್ತೆ. 8 marksಲ್ಲಿ ನಮಗೆ ಮೋಸ್ಟ್ಲಿ 2 markers 3 markers ಬರುತ್ತೆ. 3 markers ಮೋಸ್ಟ್ಲಿ ಇನ್ಕ್ರೀಸ್ ಅಂಡ್ ಡಿಕ್ರೀಸಿಂಗ್ ಕ್ವಶನ್ ಬರ್ಬೋದು. ಇನ್ ರಿಮೈನಿಂಗ್ 2 ಟಾಪಿಕ್ಸಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತು ಅದಾದಮೇಲೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬರ್ತಾ ಇತ್ತು. ಪ್ರೀವಿಯಸ್ ಇಯರ್ಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ 5 marks ಬರ್ತಾ ಇತ್ತು. ನೀವೇನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ರೆಫರ್ ಮಾಡ್ತಾ ಇದ್ರೆ ಕ್ವಶನ್ಸ್ ಮಾಡಿ ಅದನ್ನು ಮಾಡಬೇಕು ನೀವು. ಆದರೆ ಅದನ್ನೇ ದೇ ಕ್ಯಾನ್ ಆಸ್ಕ್ ಫಾರ್ ಸ್ಮಾಲರ್ ಮಾರ್ಕ್ಸ್. ಅಂದರೆ ಸಣ್ಣ ಕ್ವಶನ್ ಕೇಳಿ 2 marks ಕೇಳ್ಬೋದು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಟ್ಸ್ ಇಟ್. ಲೆಟ್ಸ್ ಮೇಕ್ ದಿಸ್ ಚಾಪ್ಟರ್ ವೆರಿ ಈಸಿ ಫಾರ್ ಯು ಆ್ಯಂಡ್ ಸಿ ಯು ಇನ್ ದ ಲೆಕ್ಚರ್ ವಿಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.